ಇದ್ರ ಮಧ್ಯೆ ಒಂದು ರೀಸೆಂಟಾಗಿ ಒಂದು ಡೆವಲಪ್ಮೆಂಟ್ ಆಯಿತು. ಅವ್ರದ್ದು ಬೇಲ್ ಕ್ಯಾನ್ಸಲ್ ಆಯಿತು, ಸುಪ್ರೀಂ ಕೋರ್ಟ್ ಬೇಲ್ ಕ್ಯಾನ್ಸಲ್ ಮಾಡ್ತು, ಮತ್ತು ಅವರು ಪರಪ್ಪನ ಅಗ್ರಹಾರ ಸೇರುವಂಗಾಯಿತು. ಆದರೆ ರೀಸೆಂಟಾಗಿ ಅವರಿಗೆ ಕನಿಷ್ಠ ಸೌಲಭ್ಯಗಳು ಕೂಡ ಕೊಡ್ತಾ ಇಲ್ಲ. ಸೊ ನಾನು ಸೂರ್ಯನ ಬೆಳಕು ನೋಡಿನೇ ತುಂಬ ದಿನಗಳಾಗ್ತಿದೆ, ನನಗೆ ಬಟ್ಟೆ ಎಲ್ಲ ಫಂಗಸ್ ಬರ್ತಾ ಇದೆ, ಸೊ ಬೇರೆ ಕೈದಿಗಳ ಜೊತೆ ಮಾತನಾಡೋದಕ್ಕೂ ಬಿಡ್ತಾ ಇಲ್ಲ, ನನಗೆ ಒಂದು ಬೇಸಿಕ್ ಎಕ್ಸ್ಟ್ರಾ ಬೆಡ್ಡು ತಲ್ದಿಮ್ ಕೇಳಿದ್ದೆ, ಅದು ಕೊಡ್ತಾ ಇಲ್ಲ ಅಂತ ಹೇಳಿಬಿಟ್ಟು ಅವ್ರ ಪರ ಅಡ್ವೊಕೇಟು ಕೋರ್ಟಲ್ಲಿ ವಾದ ಮಾಡಿದರು. ಸೊ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಏನಿದೆಯೋ ಕೊಡಿ, ಎಕ್ಸ್ಟ್ರಾ ಬೆಡ್ಡು, ಒಂದು ತಲ್ದಿಮ್ ಕೊಡಿ ಅಂತಕ್ಕಂಥದ್ದನ್ನು ಹೇಳಿದ್ರು. ಸೊ ಅದನ್ನು ಕೊಡೋಕ್ಕಾಗ್ತಿಲ್ಲ ಅಂತಂದಾಗ ನಾನು ಯಾಕೆ ಬದುಕಿರಬೇಕು, ಒಂದು ದೊಡ್ಡ ವಿಷಯ ಕೊಟ್ಬಿಡಿ ಸ್ವಾಮಿ ಅಂತ ಜಡ್ಜಿಗೆ ಕೇಳಿದ್ದಾರೆ ಅಂತಕ್ಕಂಥದ್ದು. ಸೊ ತುಂಬ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥ ವಿಚಾರ. ನೀನು ಇವಾಗ ಪೂರ್ತಿ ಹೇಳಿದ್ದು ಮತ್ತು ಮಾಧ್ಯಮಗಳು ತಿಳಿಸಿದ್ದು ಕೂಡ ನಾನು ಕೇಳಿದ್ದೀನಿ, ನೋಡಿದ್ದೀನಿ. ಎಗೈನ್ ಲಕ್ಷ್ಮಿ, ಇಲ್ಲಿ ಕೂತು ನಾನು ನೀನು ಇದನ್ನು ಡಿಸೈಡ್ ಮಾಡೋದಲ್ಲ. ಬಟ್ ಒಬ್ಬ ಆರೋಪಿಗೆ ಕೊಡಬಹುದಾದಂಥ ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ಪೊಲೀಸವರು ಕೂಡ ಅದನ್ನು ಅಲ್ಲಗಳೆಯೋ ಆಗಿಲ್ಲ. ಸೊ ಅದರಿಂದ ನನಗನ್ಸುತ್ತೆ ಇದು ಎಷ್ಟು ಮಟ್ಟಿಗೆ ಸತ್ಯ ಇದೆ ಸುಳ್ಳಿದೆ ಅನ್ನೋದ್ರ ಬಗ್ಗೆ ನಮಗೆ ಇಲ್ಲಿ ಕೂತ್ಕೊಂಡು ಮಾತಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಆ ಪರಿಸ್ಥಿತಿಗಳನ್ನು ಅವರೇ ಸರಿ ಮಾಡ್ಕೋಬೇಕು, ಅವರೇ ಸರಿ ಮಾಡಬೇಕು. ಯಾಕಂದರೆ ಒಂದು ಸಾರಿ ನ್ಯಾಯಾಲಯ ಈ ಥರದ ಒಂದು ಡೈರೆಕ್ಷನ್ಗಳನ್ನು ಕೊಟ್ಟಾಗ ಅದನ್ನು ನಾವು ಮಾಡೋದಿಲ್ಲ ಅಂತ ಪೊಲೀಸವ್ರು ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಸೊ ಅದು ಮಾಡಲೇಬೇಕಾಗತ್ತೆ. ಸೊ ನನಗೆ ಎಲ್ಲಿ ಇದಾಗಿದೆ ಮತ್ತು ಇವಾಗ ಸರಿ ಹೋಗಿದೆಯೋ ಏನೋ, ಇವಾಗ ಅದ್ರ ಸೌಲಭ್ಯ ಕೊಟ್ಟಿದ್ದಾರೋ ಏನೋ ಅದು ನಮ್ಗೆ ಗೊತ್ತಿಲ್ಲ ಅಲ್ವಾ ಲಕ್ಷ್ಮಿ. ಸೊ ಅದರ ನಿಟ್ಟಿನಲ್ಲಿ ನಾನು ನೀನು ಈಗ ಮಾತಾಡಿದ್ರೆ ತಪ್ಪಾಗುತ್ತೆ. ಇನ್ನೊಂದು ವಿಡಿಯೋ ವೈರಲ್ ಆಗ್ತಿದೆ, ನಿನ್ನೆ ಅಷ್ಟೇ ನಮ್ಮಲ್ಲೇ ಎಕ್ಸ್ಕ್ಲೂಸಿವ್ ಆಗಿ ಅದನ್ನು ಬ್ರೇಕ್ ಮಾಡಿದ್ವಿ, ನಂತರ ಎಲ್ಲ ಕಡೆನೂ ಅದನ್ನು ತಗೊಂಡ್ರು, ತುಂಬ ಕಡೆ ವೈರಲ್ ಆಗ್ತಾ ಇದೆ. ದರ್ಶನ್ ಅವರಿಗೆ ರೇಣುಕಾ ಸ್ವಾಮಿ ಅವರ ಕೊಲೆ ಮಾಡಿದಾರೋ ಇಲ್ವೋ ಯಕ್ಷ ಪ್ರಶ್ನೆ. ಬಾಹುಬಲಿಯಲ್ಲಿ ಕಟ್ಟಪ್ಪ ಬಾಹುಬಲಿಯನ್ನು ಕೊಂದಿದ್ದಾಕೆ ಅಂತ $1 ಬಿಲಿಯನ್ ಪ್ರಶ್ನೆ ಇತ್ತಲ್ಲ, ಆ ಥರದ್ದು. ಅದು ಕೋರ್ಟ್ ಡಿಸೈಡ್ ಮಾಡುತ್ತೆ, ಪ್ರೊಸೀಡಿಂಗ್ಸ್ ಏನಾಗುತ್ತೋ ನೋಡೋಣ. ಅಟ್ ದ ಸೇಮ್ ಟೈಮ್ ದರ್ಶನ್ ಅವ್ರಿಗೆ ನಿಜಕ್ಕೂ ಬ್ಯಾಕ್ ಪೇನ್ ಇದೆಯಾ ಅನ್ನೋದು ಕೂಡ ಅದೇ ಥರದ ಒಂದು ಯಕ್ಷ ಪ್ರಶ್ನೆಯಾಗಿ ಎಲ್ರಿಗೂ ಕಾಡ್ತಾ ಇರ್ತಕ್ಕಂಥದ್ದು. ಅದನ್ನೇ ರೀಸನ್ ಇಟ್ಕೊಂಡವರು ಫಸ್ಟ್ ಹೆಲ್ತ್ ಬೇಲ್, ಮೆಡಿಕಲ್ ಬೇಲ್ ತಗೊಂಡು ಹೊರಗಡೆ ಬಂದಿದ್ರು, ಆಮೇಲೆ ರೆಗ್ಯುಲರ್ ಬೇಲ್ ಪಡ್ಕೊಂಡಿದ್ರು. ಜಗ್ಗುದಾದ ಮಾಡ್ಬೇಕಾರೇನೆ ಅದನ್ನ ಹೇಳ್ಬಿಡ್ತೀನಿ. ಜಗ್ಗುದಾದ ಮಾಡ್ಬೇಕಾರೇನೆ ವೇಣು ವಾಸ್ ದಿ ಕ್ಯಾಮ್ರಾಮನ್. ಅವನು ಲಾಸ್ಟಲ್ಲಿ ಕುದುರೆ ಮೇಲೆ ಬರ್ಬೇಕಿತ್ತಂತೆ. ಆವಾಗ ಅವ್ನು ತುಂಬಾ ಬೆನ್ನೋವಿಂದ, ಯಾಕಂದ್ರೆ ವೇಣುಗೆ ಬೆನ್ನು ಸ್ಲಿಪ್ ಡಿಸ್ಕ್ ಆಗಿತ್ತು. ಆವಾಗ ವಿಷ್ಣು ಸಾರು ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟಿರೋ ಒಂದು ಕಲರಿ ವಿದ್ಯೆ ಇರೋರನ್ನ ಡಾಕ್ಟ್ರನ್ನ ನಮ್ಮ ಮನೆಗೆ ಕಳಿಸಿ ನಮಗೆ ವೇಣುಗೆ ಟ್ರೀಟ್ಮೆಂಟ್ ಕೊಡಿಸಿ ಸರಿ ಮಾಡಿದ್ರು. ಆವಾಗ ವೇಣು ನಂಗೆ ಹೇಳ್ತಿದ್ರು ಅವನಿಗೂ ಬೆನ್ನೋವಿದೆ ಅಂತೇಳಿ. ನಾವು ಕಲರಿ ಆ ಡಾಕ್ಟರ್ ರಾಜೇಶ್ನೇ ದರ್ಶನ್ಗೆ ನಾವು ಹೇಳಿದ್ವಿ, ರೆಫರ್ ಮಾಡಿದ್ವಿ ಅಲ್ಲಿ ತಗೊಳ್ಳೋ ಟ್ರೀಟ್ಮೆಂಟು. ಯಾಕಂದ್ರೆ ಅವನು ವೇಣು ಹೇಳ್ತಿದ್ರು ಇವನು ಹಂಗೆ ನಂತರನೇ ಓದಾಡ್ತಾನೆ ಅಂತ. ಆವಾಗಲಿಂದನೇ ಇದೆ ಅವನಿಗೆ. ನಾನು ಹೇಳ್ತಿರೋದು ಜಗ್ಗುದಾದ ಕತೆ, ನಾನು ರೀಸೆಂಟ್ ಕತೆ ಹೇಳ್ತಿಲ್ಲ. ಅಫ್ಕೋರ್ಸ್ ಸರ್ ಏನು ಹೇಳ್ತಿಲ್ಲ. ದಿನಕರ್ ತುಗ್ದೀಪ್ ಅವರು ಇದೇ ಮಾತನ್ನ ಹೇಳಿದ್ರು, ನಮ್ ಬ್ರದರ್ಗೆ L1 L5 ಆಗಿದೆ, ಕುದುರೆ ಮೇಲಿಂದ ಒಮ್ಮೆ ಬಿದ್ದಿದ್ರು, ಅವ್ರಿಗೆ ಬ್ಯಾಕ್ ಪೇನ್ ಇದೆ ಅಂತ ನಮ್ ಜೊತೆ ಸಂದರ್ಶನದಲ್ಲೇ ಖುದ್ದು ದಿನಕರ್ ತುಗ್ದೀಪ್ ಅವ್ರು ಹೇಳ್ಕೊಂಡು. ನಿಜ 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 ಅದು. ಸೊ ಅದಾದ ಮೇಲೆ ಸಾಕಷ್ಟು ಸ್ಪೆಕ್ಯುಲೇಷನ್ಸ್ ಆಯ್ತು. ಅಂದ್ರೆ ಈ ಜನ ಏನಂತಾರೆ ಅಂತಂದ್ರೆ, ಮೀಡಿಯಾಗಳು ಕ್ಯಾಮ್ರಾ ಮುಂದೆ ಬಂದಾಗ ದರ್ಶನ್ ಬೆನ್ನೋ ಅಂತಾರೆ, ಉಳಿದಿದ್ದ ಟೈಮ್ ಎಲ್ಲ ಆರಾಮಾಗಿ ಓಡಾಡ್ಕೊಂಡಿರ್ತಾರೆ ಅಂತಕ್ಕಂಥ. ವೇಣು ಯಾವಾಗಲೂ ಹೇಳಿದ್ರು ಅಂತ ಹೇಳ್ತಿದ್ದೀನಲ್ಲ ನಾನು. ನಾವೇ ನಮ್ಮ ಆ ಡಾಕ್ಟರ್ ನಂಬರ್ ಎಲ್ಲ ಕೊಟ್ಟು ಅವ್ನು ಫೋನ್ ಎಲ್ಲ ಮಾಡೋ ಅಂತೆಲ್ಲ ಹೇಳಿದ್ವಿ. ಅವ್ನು ಮಾಡಿದ್ನೋ ಇಲ್ವೋ ನನ್ಗೆ ಗೊತ್ತಿಲ್ಲ, ಅದು ಫಾಲೋ ಮಾಡಿದ್ನೋ ಅಥವಾ ಮಾಡಿದ್ನೋ ಇಲ್ವೋ ಗೊತ್ತಿಲ್ಲ, ಟ್ರೀಟ್ಮೆಂಟ್ ತಗೊಂಡೋ ಇಲ್ವೋ ಅಂತನೂ ನಮಗೆ ಗೊತ್ತಿಲ್ಲ. ಬಟ್ ಇರೋದು ತುಂಬಾ ಸತ್ಯ, ಆವಾಗ್ಲಿಂದನೇ ಇತ್ತು ಕಣೋ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.